ಕಥೆಯೊಂದ ಹೇಳುವೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳಹೊರಟಿರುವ ಕತೆ ತಾಯಿ ಹಾಗೂ ಮಗನ ಕತೆ. ತಾಯಿಯ ಬೆಲೆ ತಿಳಿಯಬೇಕಾದರೆ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಒಂದು ಹಳ್ಳಿಯಲ್ಲಿ ಒಂದು ಸುಂದರ ಕುಟುಂಬ ವಾಸವಾಗಿತ್ತು. ಆ ಕುಟುಂಬದಲ್ಲಿ ಅಪ್ಪ, ಅಮ್ಮ, ಮಗ ಇದ್ದರು. ರೋಗದಿಂದ ತಂದೆ ತೀರಿ ಹೋದರು ಹಾಗೂ ಅಮ್ಮನಿಗೆ ಕಣ್ಣು ಕಾಣುತ್ತಿರಲಿಲ್ಲ. ಅಮ್ಮ ಮಗನನ್ನು ಮನೆ ಕೆಲಸ ಮಾಡಿ ಸಾಕುತ್ತಿದ್ದಳು. ಹೀಗೆ ಒಂದು ದಿನ ಮಗನ ಶಾಲೆಯಲ್ಲಿ ಪೋಷಕರ ದಿನ ಇತ್ತು. ಆದರೆ ಮಗ, ಅಮ್ಮ ನೀನು ಶಾಲೆಗೆ ಬರಬೇಡ, ಎಲ್ಲರೂ ನಿನ್ನಮ್ಮ ಕುರುಡಿ ಎಂದು ಹಾಡಿಕೊಳ್ಳುತ್ತಾರೆ, ನನ್ನನ್ನು ನೋಡಿ ನಗುತ್ತಾರೆ ಎಂದ. ತಾಯಿಯು ಮಗನ ಮಾತಿನಂತೆ ಶಾಲೆಗೆ ಹೋಗಲಿಲ್ಲ. ಮಗ ಹೈಸ್ಕೂಲ್ ತಲುಪಿದ ನಂತರ ಅಮ್ಮ ಸೈಕಲ್ ಕೊಡಿಸು ಎಂದ. ಅಮ್ಮ ತಾನು ಕೂಡಿಟ್ಟಿದ್ದ ಹಣದಿಂದ ಸೈಕಲ್ ಕೊಡಿಸಿದಳು. ನಂತರ ಕಾಲೇಜ್ ಮೆಟ್ಟಿಲು ಏರುವಾಗ ಬೈಕ್ ಕೇಳಿದ. ಅಮ್ಮ ಅವಳ ಬಳಿ ಇದ್ದ ಸರವನ್ನು ಹಡವಿಟ್ಟು ಬೈಕ್ ಕೊಡಿಸಿದಳು. ಈಗ ಮಗ ಇಂಜಿನಿಯರ್. ಅಮ್ಮ ಎಂದಳು, ಮಗ ನಿನಗೂ ಒಂದು ಕೆಲಸ ಸಿಕ್ಕಿದೆ, ನೀನು ಮದುವೆಯಾಗು, ನನಗೂ ವಯಸ್ಸಾಯಿತು ಎಂದು ಮದುವೆ ಮಾಡಿದಳು. ಮದುವೆಯ ನಂತರ ಹೆಂಡತಿ ನಾವು ಬೇರೆ ಮನೆ ಮಾಡೋಣ ಎಂದು ದಿನಾ ಜಗಳ ಮಾಡುತ್ತಿದ್ದಳು. ಇವನಿಗೂ ಸಹಿಸಲಾಗದೆ ಒಂದು ಮನೆಯನ್ನು ನೋಡಿದ. ತಾಯಿಗೆ ವಯಸ್ಸಾಗಿತ್ತು, ಆದ್ದರಿಂದ ತಿಂಗಳಿಗೆ ಸರಿಯಾಗಿ ಮನೆಗೆ ಬೇಕಾದ ಪದಾರ್ಥಗಳನ್ನು ತಲುಪಿಸುತ್ತಿದ್ದ. ಸ್ವಲ್ಪ ದಿನಗಳ ನಂತರ ನೋಡಲು ಬರಲಿಲ್ಲ, ಮನೆಯ ಸಾಮಗ್ರಿಗಳನ್ನು ಕಳುಹಿಸಲಿಲ್ಲ. ತಾಯಿ ಹಸುವಿನಿಂದ ನರಳುತ್ತಾ ಒಂದು ಪತ್ರ ಬರೆದು ಪಕ್ಕದ ಮನೆಯವರಿಗೆ ನೀಡಿದಳು. ನನ್ನ ಮಗ ಬಂದರೆ ಕೊಟ್ಟು ಬಿಡಿ ಎಂದು ಹೇಳಿದ್ದಳು. ಹಸಿವಿನಿಂದ ಪ್ರಾಣತ್ಯಾಗ ಮಾಡಿಯೇ ಬಿಟ್ಟಳು. ಅಕ್ಕಪಕ್ಕದವರು ಸಂದೇಶ ಕಳುಹಿಸಿದರು. ಮಗ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಬಂದನು. ಪಕ್ಕದ ಮನೆಯವರು ತಾಯಿಯು ನೀಡಿದ್ದ ಪತ್ರವನ್ನು ಮಗನಿಗೆ ಕೊಟ್ಟರು. ಆ ಪತ್ರದಲ್ಲಿ ತಾಯಿಯು ಮಗನಿಗೆ ಹೀಗೆಂದು ಬರೆದಿದ್ದಳು. ನೋಡು ಮಗನೇ, ನೀನು ನನಗೆ ಕಣ್ಣೂ ಇಲ್ಲ ಎಂದು ಎಲ್ಲಿಗೂ ಕರೆದೊಯ್ಯಲಿಲ್ಲ, ಆದರೆ ನೀನು ಪ್ರಪಂಚವನ್ನು ನೋಡುತ್ತಿರುವ ಕಣ್ಣು ನನ್ನದು. ನೀನು ಚಿಕ್ಕವನಿದ್ದಾಗ ಗಿಲ್ಲಿ ದಾಂಡು ಆಡುವಾಗ ಗಿಲ್ಲಿ ನಿನ್ನ ಕಣ್ಣಿಗೆ ಬಿದ್ದು ಕಣ್ಣು ಕಳೆದುಕೊಂಡಿದ್ದೆ. ನಾನು ನಿನಗೆ ನನ್ನ ಕಣ್ಣನ್ನು ನೀಡಿದೆ, ಆ ಕಣ್ಣುಗಳ ರಕ್ಷಣೆಯನ್ನಾದರೂ ಮಾಡು ಎಂದು ಬರೆದಿದ್ದಳು. ಈ ಪತ್ರ ಓದಿ ಮಗನ ಹೃದಯ ಚೂರಾಯಿತು, ಅಳತೊಡಗಿದ. ಇದಕ್ಕೆ ಹೇಳೋದು, ಜೊತೆ ಇದ್ದಾಗ ಯಾರ ಬೆಲೆಯೂ ತಿಳಿಯುವುದಿಲ್ಲವೆಂದು. ನಮ್ಮವರು ನಮ್ಮನ್ನು ಅಗಲಿ ಹೋದಾಗಲೇ ನಮಗೆ ಅವರ ಬೆಲೆ ತಿಳಿಯುವುದು. ಆದರೆ ಸಮಯ ಮೀರಿ ಹೋಗಿರುತ್ತದೆ. ಊಟಕ್ಕೆ ಇಲ್ಲದ ಉಪ್ಪಿನಕಾಯಿಯಂತೆ ಆಗುವುದು ನಮ್ಮ ಜೀವನ. ಹೀಗಾಗಿ ನಮ್ಮವರನ್ನು ಪ್ರೀತಿಸೋಣ, ಹಿರಿಯರನ್ನು ಗೌರವಿಸೋಣ ಹಾಗೂ ತಂದೆ ತಾಯಿಯರನ್ನು ಪೂಜಿಸೋಣ. ಈ ಕತೆ ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಥೆಯೊಂದ ಹೇಳುವೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.